BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ 2 ಬಡತನದಲ್ಲಿ ಬರುವಂತಹ ಅಧ್ಯಾಯ 5 ಬಡತನಕ್ಕೆ ಸಂಬಂಧಿಸಿದ ಆಯ್ದ 3 ರಚನೆಗಳು ಎನ್ನುವಂತಹ ಜನಪದ ವಚನಗಳ ಕುರಿತು ಈಗಾಗಲೇ ಭಾಗ 1ರಲ್ಲಿ ಬಸವಣ್ಣನವರ ಪರಿಚಯ ಮತ್ತು ಅವರ ವಚನಗಳ ಕುರಿತು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಆ ಬಸವಣ್ಣನವರ ವಚನಗಳ ಕುರಿತು ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಹಾಗಾದರೆ ತಡ ಮಾಡಿದ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಡಿಗ್ರಿ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಬಸವಣ್ಣನವರ ಪ್ರಸ್ತುತ ವಚನಗಳ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಪ್ರಸ್ತುತ ವಚನಗಳಲ್ಲಿ ವ್ಯಕ್ತವಾದ ಬಡತನ ಕುರಿತು ವ್ಯಕ್ತವಾದ ಬಸವಣ್ಣನವರ ವಿಚಾರಗಳನ್ನು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಬಸವಣ್ಣನವರ ಪ್ರಸ್ತುತ ವಚನಗಳಲ್ಲಿ ಸಿರಿಗರ ಹೊಡೆದವರ ತೀಕ್ಷ್ಣ ವಿಡಂಬನೆ ಹೇಗೆ ವ್ಯಕ್ತವಾಗಿದೆ ವಿಶ್ಲೇಷಿಸಿ. ಈ ಅಷ್ಟೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ, ಉತ್ತರ: ಪ್ರಸ್ತುತ ಬಡತನಕ್ಕೆ ಸಂಬಂಧಿಸಿದ ಆಯ್ದ 3 ರಚನೆಗಳು ಭಾಗದಲ್ಲಿ ಬಸವಣ್ಣನವರ 2 ವಚನಗಳಿದ್ದು ಅವು ಬಡತನಕ್ಕೆ ಸಂಬಂಧಿಸಿವೆ ಹಾಗೂ ಸಿರಿಗರ ಹೊಡೆದವರ ತೀಕ್ಷ್ಣ ವಿಡಂಬನೆಯನ್ನು ಒಳಗೊಂಡಿವೆ. ಶ್ರೀಮಂತಿಕೆಯ ಸೊಕ್ಕು ತರವಲ್ಲ, ಆ ಸೊಕ್ಕಿಗೆ ದಿವ್ಯೌಷಧಿವೆಂದರೆ ಬಡತನವೇ. ಬಡತನವೆಂಬ ಮಂತ್ರವಾದಿ ಬಳಿಗೆ ಸುಳಿದರೆ ಸಾಕು, ಸಿರಿಗರ ತನ್ನಿಂದ ತಾನೇ ಇಳಿದು ಒಡನೆಯೇ ಮಾತನಾಡುತ್ತದೆ ಎನ್ನುವಲ್ಲಿ ಶ್ರೀಮಂತಿಕೆಯ ತೀಕ್ಷ್ಣ ವಿಡಂಬನೆ ಇದೆ. ಹಾಗೆಯೇ ನೈಜ ಭಕ್ತಿಗೆ ದೇವಾಲಯ ಕಟ್ಟಿಸುವುದು ಮುಖ್ಯವಲ್ಲ, ದೇಹವೇ ದೇವಾಲಯವಾಗುವುದು ಬಹುಮುಖ್ಯ. ಶ್ರೀಮಂತರು ಕಟ್ಟಿಸಿದ ದೇವಾಲಯ ಸ್ಥಾವರ, ಇದಕ್ಕೆ ನಾಶವುಂಟು. ಆದರೆ ದೇಹವೇ ದೇವಾಲಯವಾಗುವುದು ಜಂಗಮ, ಇದಕ್ಕೆ ನಾಶವಿಲ್ಲ. ಆದ್ದರಿಂದ ಶ್ರೀಮಂತಿಕೆಯ ಸ್ಥಾವರದ ದೇವಾಲಯಕ್ಕಿಂತ ಬಡವನ ದೇಹವೇ ದೇವಾಲಯವಾಗುವುದು ಜಂಗಮತ್ವವೇ ಸರ್ವಶ್ರೇಷ್ಠ. ಅದೇ ನಿಜವಾದ ಭಕ್ತಿ ಎಂದು ಸ್ಥಾವರ ಪೂಜಾ ಶ್ರೀಮಂತರನ್ನು ಬಹು ತೀಕ್ಷ್ಣವಾಗಿ ವಿಡಂಬಿಸುತ್ತಾನೆ ಬಸವಣ್ಣನವರು. ಶ್ರೀಮಂತಿಕೆಯ ಗರ ಹೊಡೆದವರನ್ನು ಬಹು ತೀಕ್ಷ್ಣವಾಗಿ ವಿಡಂಬಿಸುತ್ತಾರೆ ಬಸವಣ್ಣನವರು. ಹಾವು ಕಚ್ಚಿದವರನ್ನು ಮಾತನಾಡಿಸಬಹುದು, ಆದರೆ ಶ್ರೀಮಂತಿಕೆಯ ಭೂತ ಬಡಿದವರನ್ನು ಮಾತನಾಡಿಸಲಾಗದು, ಮಾತನಾಡಿಸಲೂಬಾರದು. ಅಂಥವರು ಮಾತನಾಡಬೇಕಾದರೆ ಬಡತನವೇ ಬೇಕು. ಶ್ರೀಮಂತಿಕೆಯ ಸೊಕ್ಕನ್ನು ಇಳಿಸುವ ಮಂತ್ರವಾದ ದಂಡವೆಂದರೆ ಬಡತನ. ಬಡತನವೆಂಬ ಮಂತ್ರವಾದಿ ಬಳಿಗೆ ಸುಳಿದರೆ ಸಾಕು, ಶ್ರೀಮಂತಿಕೆಯ ಸೊಕ್ಕಿನ ಗರ ತಾನಾಗಿಯೇ ಇಳಿದು ಒಡನೆಯೇ ಮಾತನಾಡುತ್ತಾರೆ. ಬಡತನ ತಂದುಕೊಡುವ ಸೌಜನ್ಯ ಮಾನವೀಯತೆಗಳನ್ನು ಶ್ರೀಮಂತಿಕೆಯ ತಂದುಕೊಡದು. ಅದಕ್ಕೆ ಸೊಕ್ಕು, ಗರ್ವ, ಅಹಂ ಇಂಥ ಗುಣಗಳು ಮಾತ್ರ ಸಾಧ್ಯವೆಂಬ ಬಸವಣ್ಣನವರು ತುಂಬ ಧ್ವನಿಪೂರ್ಣವಾಗಿ ಪ್ರತಿಪಾದಿಸುತ್ತಾ ಶ್ರೀಮಂತರ ಅಮಾನವೀಯ ನಡೆಯನ್ನು ಬಹು ತೀಕ್ಷ್ಣವಾಗಿ ವಿಡಂಬಿಸುವುದನ್ನು ಇಲ್ಲಿ ಕಾಣುತ್ತೇವೆ. ಇಲ್ಲಿನ 2ನೆಯ ವಚನದಲ್ಲಿ ಬಸವಣ್ಣನವರು ಉಳ್ಳವರ ಅಥವಾ ಶ್ರೀಮಂತರ ಸ್ಥಾವರ ಲಿಂಗ ಪೂಜಾ ವ್ಯವಸ್ಥೆಯನ್ನು ಬಹು ತೀಕ್ಷ್ಣವಾಗಿ ವಿಡಂಬಿಸಿದ್ದಾರೆ. ಬಸವಣ್ಣನವರು ಮೂಲತಃ ಜಂಗಮಲಿಂಗ ಅಥವಾ ಇಷ್ಟಲಿಂಗ ಪ್ರಿಯರು, ಸಾಧಕರು. ಸ್ಥಾವರಲಿಂಗ ಪೂಜೆ ಅವರ ದೃಷ್ಟಿಯಲ್ಲಿ ವನ ಆಡಂಬರದ ಡಾಂಬಿಕತೆಯ ಅಭಿವ್ಯಕ್ತಿ. ದೇವರು ಬಯಸುವುದು ಭಕ್ತನ ದೇವಾಲಯವನ್ನಲ್ಲ, ಭಕ್ತನ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾತ್ರ. ಆತ ಬಯಸುತ್ತಾನೆ ದೇವಾಲಯ ಕಟ್ಟಿಸಿ ಅಲ್ಲಿಗೆ ಹೋಗಿ ಪೂಜೆ ಮಾಡುವುದು ನೈಜ ಪೂಜಾ ವಿಧಾನವಲ್ಲ. ದೇವರು ಇರುವುದು ಕಲ್ಲು ಮಣ್ಣುಗಳ ದೇವಾಲಯದಲ್ಲ, ಆತನಿರುವುದು ತನ್ನ ಅಂತರಂಗದಲ್ಲಿ. ಆದ್ದರಿಂದ ಭಕ್ತನ ಕಾಲೇ ಕಂಬವಾಗಬೇಕು, ದೇಹವೇ ದೇಗುಲವಾಗಬೇಕು, ಶಿರವೇ ಅಥವಾ ತಲೆಯೇ ಹೊನ್ನ ಕಳಸವಾಗಬೇಕು. ಇದು ಅಂತರಂಗ ಬಹಿರಂಗ ಶುದ್ಧಿಯ ನೈಜ ಭಕ್ತಿ, ಜಂಗಮಲಿಂಗ ಅಥವಾ ಇಷ್ಟಲಿಂಗ ಭಕ್ತಿ. ಇದನ್ನು ಬಿಟ್ಟು ದೇವರಿಗೆ ದೇವಾಲಯದ ಅಗತ್ಯವೇ ಇಲ್ಲ. ಅದು ಇದ್ದವರು ಕಟ್ಟಿಸುವ ಒಂದು ಆಚರಣೆಯ ಹೊರತು ನೈಜ ಭಕ್ತಿಯಲ್ಲ. ಉಳ್ಳವರು ಶಿವಾಲಯ ಮಾಡುತ್ತಾರೆ, ಆದರೆ ಬಡವರೇನು ಮಾಡಬೇಕು, ಅವರಿಗೆ ಭಕ್ತಿ ಬೇಕಿಲ್ಲವೇ ಎಂದು ಪ್ರಶ್ನಿಸುವ ಬಸವಣ್ಣನವರು ಅದಕ್ಕೆ ಜಂಗಮಲಿಂಗ ಪೂಜೆಯೇ ಉತ್ತಮವೆನ್ನುತ್ತಾರೆ. ಎಂದರೆ ದೇಹವೇ
ದೇಗುಲವಾದರೆ ಅಲ್ಲಿ ಸಿರಿತನ ಬಡತನಗಳ ತಾರತಮ್ಯದ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ನಾಶವಾಗಿ ಹೋಗುವ ಸ್ಥಾವರ ಲಿಂಗ ಪೂಜೆಗಿಂತ ಶಾಶ್ವತವಾದ ಜಂಗಮ ಲಿಂಗ ಪೂಜೆಯೇ ನಿಜವಾದ ಪೂಜೆ ಎಂದು ವಿವರಿಸುವ ಮೂಲಕ ಶ್ರೀಮಂತರ ಧಾರ್ಮಿಕ ಆಚರಣೆಯ ಬಹು ತೀಕ್ಷ್ಣವಾಗಿ ವಿಡಂಬಿಸುವುದು ಇಲ್ಲಿ ಕಾಣುತ್ತದೆ ಎಂಬುದು ಆ ಮೂರೂ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡಿದ್ದೀವಿ ಅಂತ ಹೇಳ್ತಾ ಇನ್ನು ಮುಂದುವರೆದು ಈ ಅಧ್ಯಾಯದ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ 1, ಬಸವಣ್ಣನವರ ವಚನಗಳ ಆಶಯವೇನು? ಉತ್ತರ: ಬಡತನದ ನಿರೂಪಣೆಯ ಹಿನ್ನೆಲೆಯಲ್ಲಿ ಶ್ರೀಮಂತಿಕೆಯ ತೀಕ್ಷ್ಣ ವಿಡಂಬನೆ ಹಾಗೂ ಜಂಗಮ ಲಿಂಗದ ಮಹತ್ವ ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 2, ಯಾರನ್ನು ನುಡಿಸಬಹುದು? ಉತ್ತರ: ಹಾವು ಕಚ್ಚಿದವರನ್ನು ನುಡಿಸಬಹುದು. ಪ್ರಶ್ನೆ ನಂಬರ್ 3, ಯಾರನ್ನು ನುಡಿಸಬಾರದು? ಸಿರಿಗರ ಹೊಡೆದವರನ್ನು ನುಡಿಸಬಾರದು. ಸಿರಿಗರ ಹೊಡೆದವರನ್ನು ನುಡಿಸಬಾರದು. ಪ್ರಶ್ನೆ ನಂಬರ್ 4, ಸಿರಿಗರ ಹೊಡೆದವರು ಒಡನೆಯೇ ನುಡಿಯುವುದು ಯಾವಾಗ? ಉತ್ತರ: ಬಡತನವೆಂಬ ಮಂತ್ರವಾದಿ ಬಳಿಗೆ ಸುಳಿದಾಗ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, ಸಿರಿಗರವನ್ನು ಇಳಿಸುವ ದಿವ್ಯೌಷಧಿ ಯಾವುದು? ಉತ್ತರ: ಬಡತನ. ಪ್ರಶ್ನೆ ನಂಬರ್ 6, ಉಳ್ಳವರು ಕಟ್ಟಿಸುವುದೇನು? ಉತ್ತರ: ಶಿವಾಲಯ. ಪ್ರಶ್ನೆ ನಂಬರ್ 7, ದೇಹ ದೇವಾಲಯದ ಕಂಬ ಯಾವುದು? ಉತ್ತರ: ಕಾಲು. ಪ್ರಶ್ನೆ ನಂಬರ್ 8, ದೇಹ ದೇಗುಲದ ಹೊನ್ನ ಕಳಸ ಯಾವುದು? ಉತ್ತರ: ಶಿರ. ಪ್ರಶ್ನೆ ನಂಬರ್ 9, ಸ್ಥಾವರಕ್ಕೆ ಏನುಂಟು? ಉತ್ತರ: ಅಳಿವುಂಟು. ಪ್ರಶ್ನೆ ನಂಬರ್ 10, ಯಾವುದಕ್ಕೆ ಅಳಿವಿಲ್ಲ? ಉತ್ತರ: ಜಂಗಮಕ್ಕೆ ಅಳಿವಿಲ್ಲ ಎಂಬುದು ಈ ಅಧ್ಯಾಯದ 1 ಅಂಕದ ಪ್ರಶ್ನೋತ್ತರಗಳು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಆಗಿದ್ದು ಅಂತ ಹೇಳ್ತಾ ಇದೇ ರೀತಿಯ ಇದರ ಇನ್ನೊಂದು ಭಾಗದ ವಚನಗಳ ಆಯ್ದ ವಚನಗಳಲ್ಲಿ ಬರುವಂತಹ ಮುಂದಿನ ಅಧ್ಯಾಯನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.